ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಮಂಜುಳಾ. ನಿಮಗೆ ನನ್ನ ಕಿರು ಪರಿಚಯವನ್ನು ಹಾಗೂ ಈ ಚಾನಲ್ನ ಏಕೆ ಓಪನ್ ಮಾಡ್ತಾ ಇದ್ದೇನೆ, ಅದರ ವಿಶೇಷತೆ ಹಾಗೂ ಉಪಯೋಗವನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ಈ ಚಾನಲ್ ನೇಮ್ ಬಂದು ಟೀಚಿಂಗ್ ಟೆಕ್ನಿಕ್ಸ್ ಬಿ ಅ ಇನ್ಸ್ಪೈರಿಂಗ್ ಮಾಮ್ ಅಂತ. ಈ ನೇಮ್ ಕೇಳಿದಾಗ ನಿಮಗೆಲ್ಲರಿಗೂ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗಿರುತ್ತೆ ಇದು ಒಂದು ಟೀಚಿಂಗ್ ರಿಲೇಟೆಡ್ ಚಾನಲ್ ಅಂತ. ಹೌದು, ಇದೊಂದು ಟೀಚಿಂಗ್ ರಿಲೇಟೆಡ್ ಚಾನಲ್ಲೇ, ಆದರೆ ಸ್ವಲ್ಪ ವಿಭಿನ್ನವಾಗಿದೆ ಅಷ್ಟೇ. ಹೇಗೆ ಅಂದರೆ, ಟೀಚಿಂಗ್ ಅನ್ನೋ ಪದ ಕೇವಲ ಸ್ಕೂಲ್ಗಳಿಗೆ ಮಾತ್ರ ಮೀಸಲಾಗಿರದೆ, ಅದನ್ನು ಮನೆಯಲ್ಲೂ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಹೇಗೆ ಪಾಠ ಹೇಳ್ಕೊಡ್ಬೋದು, ಬೇರೆ ಕಡೆ ಟ್ಯೂಷನ್ಗಳಿಗೆ ಹಾಕುವ ಬದಲು ಮನೆಯಲ್ಲೇ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಹೇಳ್ಕೊಡ್ಬೋದು, ಹೇಗೆ ಕಲಿಸ್ಬೋದು ಎಂಬುದನ್ನು ಈ ಚಾನಲ್ನಲ್ಲಿ ನಾನೊಬ್ಬ ಗೃಹಿಣಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಆದರೆ ನಿಮಗೆಲ್ಲ ಈಗ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡಿ ಬಂದಿರುತ್ತೆ. ಅದರಲ್ಲಿ ಒಂದು ಪ್ರಶ್ನೆ ಬಂದು, ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡುವಷ್ಟು ಓದಿಲ್ವಲ್ಲ ಅಂತ. ಇದಕ್ಕೆ ಒಂದು ಮಾತು ಹೇಳ್ತೀನಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಒಬ್ಬ ತಾಯಿಯಿಂದ ಆಗದ ಕೆಲಸ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಈಗಿನ ಕಾಲದಲ್ಲಿ ಯಾವುದೇ ಗೃಹಿಣಿಯರಾದ್ರೂ 10th ಆದರೂ ಪಾಸ್ ಮಾಡಿಕೊಂಡೇ ಇರ್ತಾರೆ. ಅದಿದ್ದರೆ ಸಾಕು, ಅಷ್ಟಿದ್ರೆ ಸಾಕು. ಓದಲು ಮತ್ತು ಓದಿದ್ದನ್ನು ಬರೆಯಲು ಬಂದರೆ ಸಾಕು. ಅಂಥವರು ತಮ್ಮ ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಡ್ಬೋದು ಮತ್ತು ತಮ್ಮ ಮಕ್ಕಳಿಗೆ ಹೇಳ್ಕೊಡುವುದರ ಜೊತೆಗೆ ತಾವು ಅವರು ಹೆಚ್ಚಿದ್ದನ್ನು ಕಲ್ತ್ಕೊಳ್ತಾರೆ. ಎರಡನೆಯದಾಗಿ ನಿಮಗೆ ಮೂಡುವಂತಹ ಪ್ರಶ್ನೆ, ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತ. ಹೌದು, ಇದು ಎಲ್ಲ ಪೋಷಕರ ಅತಿ ದೊಡ್ಡ ಸಮಸ್ಯೆ. ಇದೇ ಕಾರಣಕ್ಕಾಗಿಯೇ ಎಲ್ಲರೂ ತಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಹಾಕ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ತಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡಲು ನಾವು ಕಲ್ತಿರೋ ಅಷ್ಟೇ ಇಂಗ್ಲೀಷೇ ಸಾಕು ಅಂತ. ಅಂದರೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಬೇಸಿಕ್ ಅಂದರೆ LKG UKG ಮಕ್ಕಳಿಗೆ ಕೇವಲ ABCD, ಕರ್ಸಿವ್ ಲೆಟರ್ಸ್, 3 ಲೆಟರ್ಸ್ ವರ್ಡ್ಸ್ ಅಂಥದನ್ನು ತಿಳ್ಕೊಂಡಿದ್ರೆ ಸಾಕು. ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ತಾ ಬರ್ಸ್ತಾ ಬಂದರೆ ಆ ಮಕ್ಕಳಿಂದ ನೀವು ದುಪ್ಪಟ್ಟು ಕಲಿತೀರಿ. ಇದರಿಂದ ತಕ್ಕ ಮಟ್ಟಿಗಾದರೂ ಇಂಗ್ಲೀಷ್ನ ಓದಲು ಬರೆಯಲು ನೀವು ಸಹ ಕಲ್ತ್ಕೋತೀರಾ. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಮಕ್ಕಳು ಈಗಾಗಲೇ 1st to 5th ಸ್ಟ್ಯಾಂಡರ್ಡ್ ಒಳಗೆ ಇದ್ದಾರೆ, ಆ ಮಕ್ಕಳಿಗೆ ಹೇಳ್ಕೊಡುವಷ್ಟು ನಮಗೆ ಬರೋದಿಲ್ಲ ಅಂತ. ಅದಕ್ಕೆ ನನ್ನ ಉತ್ತರ, ಒಂದು ತಿಳ್ಕೊಳ್ಳಿ, ಅಂಥ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ನಾವು ಮನೆಯಲ್ಲಿ ಹೇಳ್ಕೊಟ್ಟು ಮಾಡಿಸಿದ್ರೆ ಸಾಕು. ಅಂದರೆ ಸ್ಕೂಲ್ ಡೈರಿಯಲ್ಲಿ ಏನು ಕೊಟ್ಟಿರ್ತಾರೋ, ಏನು ಬರೆಸಿರ್ತಾರೋ ಅದನ್ನು ಮನೆಯಲ್ಲಿ ಅದರ ಪ್ರಕಾರ ನಾವು ಮಾಡಿಸಿದ್ರೆ ಸಾಕು. ಅದನ್ನು ಬಿಟ್ಟು ಬೇರೆದೇನು ಹೇಳ್ಕೊಡೋ ಅವಶ್ಯಕತೆಯೂ ಇರೋದಿಲ್ಲ. ಆದರೆ ಡೈರಿನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಓದಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಹೆಚ್ಚೇನು ವಿದ್ಯೆ ಬೇಕಾಗೋದಿಲ್ಲ. ಎಕ್ಸಾಂಪಲ್, ಡೈರಿಲಿ ಯಾವಾಗಲೂ ಸಬ್ಜೆಕ್ಟ್ಗಳ ನೇಮ್ ಹಾಕಿ ಲರ್ನ್ ಆ್ಯಂಡ್ ರೈಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಬರ್ಸಿದ್ರೆ ಸಾಕು. ಅದರದ್ದು ಪೇಜ್ ನಂಬರ್ಸ್ ಕೂಡ ಅವರೇ ಮೆನ್ಷನ್ ಮಾಡಿರ್ತಾರೆ, ಅದ್ರ ಪ್ರಕಾರ ಮಾಡಿಸಿದ್ರೆ ಸಾಕು. UT ಇದ್ದರೆ UT ಯಾವ ಲೆಸನ್ ಅಂತ ಇರುತ್ತೆ ಅದು ಕ್ಲಾಸ್ ವರ್ಕಲ್ಲಿ ಕೊಟ್ಟಿರ್ತಾರೆ, ಅದನ್ನು ಓದಿಸಿದ್ರೆ ಸಾಕು. ಇದು ಬಿಟ್ಟು ಬೇರೆ ಏನನ್ನೂ ಕೊಡೋದಿಲ್ಲ ಅವರು. ಅದ್ರ ಪ್ರಕಾರ ನಾವು ಮಾಡಿಸಿದ್ರೆ ಸಾಕು. ಅದಕ್ಕೆ ಟ್ಯೂಷನ್ಗೆ ಹೋಗಬೇಕು ಅನ್ನೋದೇನು ಇರೋದೇ ಅವಶ್ಯಕತೆ ಬರೋದಿಲ್ಲ. ಟ್ಯೂಷನ್ಗೆ ಹಾಕಿದ್ರೂ ಅವ್ರು ಇದನ್ನೇ ಹೇಳ್ಕೊಡ್ತಾರೆ ಹೊರತು ಅದು ಬಿಟ್ಟು ಇನ್ನೇನು ಹೇಳ್ಕೊಡೋದಿಲ್ಲ. ಕೆಲವು ಟ್ಯೂಷನ್ಗಳಲ್ಲಂತೂ ಬರೀ ಹೋಮ್ವರ್ಕನ್ನೇ ಮಾಡಿ ಕಳಿಸ್ತಾರೆ. ಅದ್ರ ಬದಲಾಗಿ ನಾವೇ ಮನೇಲಿ ಕೂತ್ಕೊಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಕಲಿತಾರೆ. ಇನ್ನೂ 3rd ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮಕ್ಳಿಗಂತೂ 50% ಅವ್ರ ಹೋಮ್ವರ್ಕ್ ಅವರೇ ಮಾಡ್ಕೊಳ್ಳೋಷ್ಟು ಕೇಪಬಲ್ ಇರ್ತಾರೆ. ಅದು ಮುಂದೆ ಅವ್ರ ಹೋಮ್ವರ್ಕು ಅವ್ರ UTಗೆಲ್ಲ ಅವರೇ ತರೋ ಆಗ್ತಾರೆ. ಬೇಸಿಕ್ಕಿಂದ ನಾನು ಹೇಳ್ಕೊಡೋ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ತಳಹದಿಯಿಂದಲೂ ನೀವೇ ರೂಪಿಸ್ಕೊಳ್ಬಹುದು. ಅದ್ರ ಜೊತೆಗೆ ನಾನು ಹಾಕುವ ಟೀಚಿಂಗ್ ರಿಲೇಟೆಡ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇನ್ನು ಯಾವ್ಯಾವ ರೀತಿಯಲ್ಲಿ ಹೇಳ್ಕೊಟ್ರೆ ಮಕ್ಕಳು ಹೇಗೆ ಕಲ್ತ್ಕೋತಾರೆ, ಆಮೇಲೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ, ತಿಳಿಸ್ತೀನಿ. ನಂತರ ನಿಮಗೆ ಮೂಡುವಂತಹ ಇನ್ನೊಂದು ಪ್ರಶ್ನೆ ಏನಂತ ಅಂದರೆ, ನಮ್ಮ ಮಕ್ಕಳಿಗೆ ಹೇಳ್ಕೊಡಲು ನಮಗೆ ಸಮಯನೇ ಸಿಗೋದಿಲ್ಲ. ಈ ಪ್ರಶ್ನೆಗೆ ನನ್ನ ಉತ್ತರ ಏನಂತ ಅಂದರೆ, ನೋಡಿ, ನಿಮ್ಮ ಮಕ್ಕಳಿಗೆ ನೀವೇ ಹೇಳ್ಕೊಡೋದಾದರೆ ದಿನಕ್ಕೆ 1ರಿಂದ 1.5 ಅವರ್ ಗಂಟೆ ಇದ್ದರೆ ಸಾಕು. ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಅವ್ರಿಗೆ ಬೇಕಾಗಿರೋದಿಲ್ಲ. ಯಾಕಂದರೆ ಸ್ಕೂಲ್ನಲ್ಲೂ ಓದಿರ್ತಾರೆ, ಸ್ಕೂಲಿಂದ ಮನೆಗೆ ಬಂದು ಮತ್ತೆ 1-2-3 ಅವರು ಓದಬೇಕು ಅಂತ ಅಂದ್ರೂ ಅವ್ರಿಗೆ ತುಂಬ ಕಿರಿಕಿರಿ ಅನಿಸುತ್ತೆ. ಆವಾಗ ಅವ್ರಿಗೆ ನಾವು ಎಷ್ಟೇ ಅವರು ಓದಿಸಿದ್ರೂ ಅವ್ರ ತಲೆಗೆ ಹತ್ತಲ್ಲ. 1 ಅವರ್ 1.5 ಅವರ್ ಕೂತ್ಕೊಂಡು ಕಂಟಿನ್ಯೂಸಾಗಿ ಕರೆಕ್ಟಾಗಿ ಆ ಮೈಂಡ್ ಒಂದೇ ಕಡೆ ಇಟ್ಕೊಂಡು ನೀವೇ ಹೇಳ್ಕೊಟ್ರೆ
ಅದು ನಿಜವಾಗ್ಲೂ ತಲೆಗೆ ಹೋಗುತ್ತೆ ಅವ್ರಿಗೆ. ನಾವು ಎಷ್ಟು ಅವರ್ ಓದ್ತೀವಿ ಅನ್ನೋದು ಮುಖ್ಯ. ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಮನಸ್ಸಿಟ್ಟು ನಾವು ಓದ್ತೀವಿ. ನಾವು ಅರ್ಧ ಗಂಟೆ ಓದಿದ್ರೂ ಅದಷ್ಟೇ ಅವ್ರಿಗೆ ತಲೆಗೆ ಹತ್ತುತ್ತೆ ಹೊರತು, ನೀವು 3 ಅವರು 2 ಅವರು 4 ಅವರ್ ಕೂತ್ಕೊಂಡು ಓದಿಸಿದ್ದೀವಿ ಅದು ಅವ್ರಿಗೆಲ್ಲ ಬಂದ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. 1 ಅವರ್ ಸಾಕಾಗುತ್ತೆ, ಇಲ್ಲೇ ಹೆಚ್ಚು ಕಮ್ಮಿ 1.5 ಅವರ್ ಸಾಕು. ಅದಕ್ಕೆ ನಮ್ಮ ಮಕ್ಳಿಗೆ ದಿನಕ್ಕೆ 1 ಅವರ್ ನಾವು ನೀಡಲಿಲ್ಲ ಅಂತ ಅಂದರೆ ಅದು ಸರಿ ಅನಿಸಲ್ಲ. 1 ಗಂಟೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಇನ್ನು ಮಿಕ್ಕಿದವರೆಲ್ಲ ಫುಲ್ ಮಕ್ಕಳನ್ನ ಆಟ ಆಡೋಕೆ ಬಿಡಿ, ಅವ್ರು ಚೆನ್ನಾಗಿ ಆಟ ಆಡಿ ಅವರು ಚೈಲ್ಡ್ಹುಡ್ನ ಅವರೂ ಎಂಜಾಯ್ ಮಾಡಬೇಕು. ಅವ್ರನ್ನ ಆಟ ಆಡೋಕ್ಕೆ ಬಿಡಿ. ಏನು ಅದಕ್ಕೆ 1 ಅವರ್ಗಿಂತ ಹೆಚ್ಚೇನು ಅವಶ್ಯಕತೆ ಬೇಕಾಗೋದಿಲ್ಲ. ನಂತರ ನನ್ನ ವೀಡಿಯೋಸ್ಗಳಲ್ಲಿ ನಿಮಗೆ ಏನೇನು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಈಗ ನಾನು ತಿಳಿಸಿದಾಗೆ ಡೈರಿ ಬಗ್ಗೆ ಹೇಳಿದ್ನಲ್ಲ, ಆ ಡೈರಿನ ಹೇಗೆ ನಾವು ಅರ್ಥ ಮಾಡಿಕೊಂಡು ಓದಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನನ್ನ ಮಕ್ಕಳಿಗೆ ನಾನು ಏನು ಹೇಳ್ಕೊಡ್ತೀನೋ ಅದ್ರದ್ದು ಉದಾಹರಣೆ ಸಮೇತವಾಗಿ ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ತೋರಿಸ್ತೀನಿ. ಅದೊಂದು ವೀಡಿಯೋಸ್ನ ಖಂಡಿತವಾಗೂ ಸ್ಟಾರ್ಟಿಂಗಲ್ಲೊಂದು ಮಾಡ್ತೀನಿ. ನೆಕ್ಸ್ಟ್ ಡಲ್ಲಿರುವ ಮಕ್ಕಳಿಗೆ ಅವ್ರನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು, ತುಂಬ ಡಲ್ ಇರ್ತಾರೆ ಅಂಥ ಮಕ್ಕಳನ್ನ ಕನಿಷ್ಠ ಪಕ್ಷ ಅವ್ರನ್ನ ಹೇಗೆ ಪಾಸ್ ಆಗೋ ಮಟ್ಟಕ್ಕಾದರೂ ಹೇಗೆ ತರ್ಬೋದು, ಆಮೇಲೆ ಡಲ್ಲಿರೋ ಸಬ್ಜೆಕ್ಟ್ಗಳಲ್ಲಿ ಹೇಗೆ ಇಂಪ್ರೂವ್ ಮಾಡೋದ್ರ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಹೇಗೆ ಇಂಪ್ರೂವ್ ಮಾಡ್ಬೋದು, ಆಮೇಲೆ ಟೇಬಲ್ಸ್ನ ಬೇಗ ಹೇಗೆ ಕಲಿಬೋದು, ಬೇಗ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಫುಲ್ಲು ಬಾಯ್ ಹಾರ್ಟ್ ಹೊಡೆಯೋದಕ್ಕಿಂತ ಈಸಿ ಟೆಕ್ನಿಕ್ಸಲ್ಲಿ ಟೇಬಲ್ಸ್ನ ಹೇಗೆ ಅರ್ಥ ಮಾಡ್ಕೋಬೋದು. ಆಮೇಲೆ ಇಂಗ್ಲೀಷ್ನ ಕೆಲವಿಗೆ ಓದೋಕ್ಕೆ ಸ್ವಲ್ಪ ಬರಲ್ಲ. ಇವಾಗ ನಮಗೇ ಆಗಲಿ ಇಂಗ್ಲೀಷ್ ಓದೋಕ್ಕೆ ಬರೋದಿಲ್ಲ, ಒಂದೊಂದು ಸತಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದನ್ನೆಲ್ಲ ಹೇಗೆ ಓದ್ಬೋದು, ಕೂಡಿಸಿ ಹೇಗೆ ಓದ್ಬೋದು ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋಸಲ್ಲಿ ತಿಳಿಸ್ತೀನಿ. ಮ್ಯಾಥ್ಸ್ ಸಬ್ಜೆಕ್ಟ್ಗಳಲ್ಲಂತೂ ತುಂಬ ಟಿಪ್ಸ್ಗಳಿದ್ದಾವೆ, ಅದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಇಂಥ ಹಲವಾರು ಟೀಚಿಂಗ್ ರಿಲೇಟೆಡ್ ಟೆಕ್ನಿಕ್ಸ್ಗಳನ್ನ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಾರದಲ್ಲಿ 2ರಿಂದ 3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗಳನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಏಕೆಂದರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಹಾಕೋ ವೀಡಿಯೋನ ನಾನು ಹಾಕಿದಾಗಲೇ ನೀವು ನೋಡ್ಬೋದು. ನಿಮ್ಗೆ ಇದೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಷ್ಟು ಹೇಳ್ತೀನಿ. ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗುತ್ತೆ. ನಂತರ ಸಣ್ಣದೊಂದು ಕಿರುಪರಿಚಯನ ಮಾಡ್ಕೋತೀನಿ. ಮೊದಲನೇದಾಗಿ ನಾನೊಬ್ಬ ಗೃಹಿಣಿ, ಹೌಸ್ ವೈಫ್. ನನಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 1 ಗಂಡು ಮಗು. ನನ್ನ 2 ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಮೊದಲನೇವಳು 4th ಸ್ಟ್ಯಾಂಡರ್ಡ್, ಎರಡನೇವಳು 1st ಸ್ಟ್ಯಾಂಡರ್ಡ್. ನನ್ನ ಮಗನಿಗೆ ಈಗಿನ 1 ವರ್ಷ 2 ತಿಂಗಳು. ನಾನು ಯಾಕೆ ಈ ವಿಡಿಯೋನ ಹೇಳ್ತಿದ್ದೀನಿ, ಈ ವಿಷಯನ ಹೇಳ್ತಿದ್ದೀನಿ ಅಂದರೆ, ನನ್ನ 2 ಮಕ್ಕಳು ಇದುವರೆಗೂ ಯಾವುದೇ ಟ್ಯೂಷನ್ಗೆ ನಾನು ಕಳಿಸಿಲ್ಲ, ಹೋಗ್ತಾನೂ ಇಲ್ಲ. ಮನೆಯಲ್ಲೇ ನಾನು ಅವ್ರನ್ನ ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ನನ್ನ ಮಕ್ಕಳು 2 ಸಹ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಇದೇ ಕಾರಣಕ್ಕೆ ನಾನು ನನ್ನ ಮಕ್ಕಳನ್ನ ಹೇಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಕಲಿಸ್ತಾ ಇದ್ದೀನಿ, ಅದರಿಂದ ಅವ್ರಿಗೆ ಎಷ್ಟು ಉಪಯೋಗ ಆಗ್ತಿದೆ, ಇಂತಹ ಇದರಿಂದ ನಿಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಕಲಿಬೋದು. ಇದಕ್ಕೆ ಟ್ಯೂಷನ್ಗಳಿಗೆ ಹಾಕೋ ಬದಲು ಮನೇಲೇ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಕಲ್ತ್ಕೋತಾರೆ. ಅದ್ರ ಬಗ್ಗೆ ಈ ಚಾನಲ್ ಮೂಲಕ ನಿಮಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಕ್ವಾಲಿಫಿಕೇಷನ್ ಬಂದು BCom ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನ್ನ ಕಾಲೇಜ್ ಡೇಸ್ನಲ್ಲಿ ಪಾರ್ಟ್ ಟೈಮ್ ಆಗಿ ಒಂದು ಲರ್ನಿಂಗ್ ಸೆಂಟರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಇದರಿಂದ ಯಾವ್ಯಾವ ಥರದ ಮಕ್ಕಳನ್ನ ಹೇಗೆ ನಾವು ಓದಿಸಿದ್ರೆ, ಹೇಗೆ ಹೇಳ್ಕೊಟ್ರೆ ಅವ್ರು ಹೇಗೆ ತರೋ ಆಗ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ನ ಮಕ್ಳಿಗೂ ನಾನು ಹೇಳ್ಕೊಡೋದಕ್ಕೆ ಉಪಯೋಗ ಆಗಿದೆ. ಜೊತೆಗೆ ಈ ವಿಡಿಯೋದಲ್ಲಿ ಹೇಗೆ ನಾನು ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಅನುಕೂಲ ಆಗಿದೆ. ಇದರಿಂದ ಮುಂದೆ ಟೀಚಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.